ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಹೌಸ್ ವೈಫ್. ಇವತ್ತು ನಾನು ಹೇಳ್ತಿರೋ ನಿಶ್ಚಯ ನೀವು ಇನ್ ಕೇಸ್ ಯೂಟ್ಯೂಬ್ ಚಾನಲ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ 2026ರಲ್ಲಿ ಖಂಡಿತವಾಗಿಯೂ ಗ್ರೋ ಆಗುತ್ತೆ. ಬಟ್ ನಿಮಗೆ ಎಫರ್ಟ್ ಇರಬೇಕು ಅದ್ರ ಮೇಲೆ. ಓಕೆ, ಅದು ಯಾವ ನಿಶ್ಚಯ ಅಂದರೆ ರಿವ್ಯೂ ಕ್ಯಾಟಗರಿಯಲ್ಲಿ ನೀವೇನಾದರೂ ವಿಡಿಯೋನ ಮಾಡಿದರೆ ಕನ್ಸ್ಟೆನ್ಸಿಯಿಂದ ಮಾಡಬೇಕು. ಓಕೆ, ಕನ್ಸ್ಟೆನ್ಸಿ ಅಂದರೆ ಡೈಲಿ ಮಾಡೋದಲ್ಲ, ಅದರಲ್ಲಿ ಕ್ವಾಲಿಟಿನೂ ಇರಬೇಕು, ಆಡಿಯೋ ಚೆನ್ನಾಗಿರಬೇಕು, ವಿಡಿಯೋ ಚೆನ್ನಾಗಿರಬೇಕು. ಅಂದರೆ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಓಕೆ, ಕ್ವಾಲಿಟಿ ಚೆನ್ನಾಗಿರಬೇಕು. ಓಕೆ, ಕನ್ಸ್ಟೆನ್ಸಿ ಬ್ರೇಕ್ ಮಾಡಿ ಅಂತಲ್ಲ, ಕನ್ಸ್ಟೆನ್ಸಿ ಹೇಗೆಂದರೆ ವೀಕಲ್ಲಿ 2-3 ವಿಡಿಯೋ ನೀವು ಮಾಡಲೇಬೇಕು. ಓಕೆ, ಡೈಲಿ ಮಾಡಿದ್ದು ಪರವಾಗಿಲ್ಲ, ಬಟ್ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ವೀಕಲ್ಲಿ 3 ವಿಡಿಯೋ ಮಾಡ್ಬೇಕಂತ ಹೇಳಿ. ಓಕೆ, ಅದರಿಂದ ಕನ್ಸ್ಟೆನ್ಸಿನೂ ಇರುತ್ತೆ, ಆಮೇಲೆ ಕ್ವಾಲಿಟಿನೂ ಇರುತ್ತೆ. ಓಕೆ, ಇವಾಗ 2026 ಹೇಗಂದರೆ ನಿಮಗೆ ಕ್ವಾಲಿಟಿ ಇದ್ದರೆ ವಿಡಿಯೋ ಚೆನ್ನಾಗಿ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ರಿವ್ಯೂ ಅಂದ ತಕ್ಷಣ ಎಲ್ಲರೂ ಮಾಡಿದ್ರಲ್ಲಿ ಬರೋದೇ ಗ್ಯಾಜೆಟ್ಸ್ ವಿಡಿಯೋ ಅಂತೇಳಿ. ಗ್ಯಾಜೆಟ್ಸ್ ಅಷ್ಟೇ ಅಲ್ಲ, ಇದು ಮೇನ್ಲಿ ಬೇಸಿಕ್ಕಾಗಿ ಯಾರೆಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ನಿಶೆಯಲ್ಲಿ ಏನಾದರೂ ನೀವು ಇನ್ ಕೇಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಳ್ಳೆ ಯೂಸ್ ಆಗುತ್ತೆ. ಓಕೆ, ಏನಕ್ಕೆ ತುಂಬ ನೀವು ಆನ್ಲೈನ್ ಆರ್ಡರ್ ಮಾಡ್ತಿರ್ತೀರ, ಬಟ್ ಆ ಮಟ್ಟೆಲ್ಲ ಯೂಸ್ ಮಾಡ್ತೀರ, ಬಟ್ ಅದ್ರ ಬಗ್ಗೆ ರಿವ್ಯೂ ಮಾಡಲ್ಲ, ಏನು ಮಾಡಲ್ಲ, ಡೈರೆಕ್ಟಾಗಿ ನೀವು ಅದ್ರ ಮಟ್ಟೆಲ್ಲ ಯೂಸ್ ಮಾಡ್ತೀರ, ಬಟ್ ಅದರಿಂದ ನೀವು ಇನ್ಕಮ್ ಮಾಡ್ಬೋದು. ಅದು ಹೇಗಂದರೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಮಂತಲ್ಲಿ ಒಂದು 3-4 ಒಂದು ಐಟಮ್ನ ಪರ್ಚೇಸ್ ಮಾಡ್ತಿರ್ತಾರೆ. ಅದು ಬಂದುಬಿಟ್ಟು ನಿಮ್ಮದು ಬಟ್ಟೆ ಆಗಿರ್ಬೋದು, ಇಲ್ಲಾಂದರೆ ಎಲೆಕ್ಟ್ರಾನಿಕ್ ಸಾಮಾನು ಆಗಿರ್ಬೋದು. ಓಕೆ, ಇಲ್ಲಾಂದರೆ ಹೋಮ್ ಡೆಕೋರ್ ಆಗಿರ್ಬೋದು, ಇಲ್ಲಾಂದರೆ ಕುಕ್ವೇರ್ಸ್ ಆಗಿರ್ಬೋದು. ಓಕೆ, ಶೂಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಎನಿಥಿಂಗ್. ಓಕೆ, ವಾಟ್ ಎವರ್ ಯು ಆರ್ ಪರ್ಚೇಸಿಂಗ್ ಫ್ರಮ್ ಆನ್ಲೈನ್, ಫ್ರಾಮ್ ದಟ್ ಯು ಕ್ಯಾನ್ ಅರ್ನ್ ಮನಿ. ಓಕೆ, ಅದು ಹೇಗಂದರೆ ನಿಮ್ಮ ಒಂದು ಮಟೀರಿಯಲ್ ಬಂದ ತಕ್ಷಣ ಆನ್ಲೈನಿಂದ ನೀವು ಅದು ಡೆಲಿವರ್ ಆದ ತಕ್ಷಣ ನೀವು ಏನು ಮಾಡಿ ಅಂದರೆ ಅದು ಅನ್ಬಾಕ್ಸಿಂಗ್ ಹಿಡ್ಕೊಂಡ್ಬಿಟ್ಟು ಇನ್ನು ನೀವು ಒಂದು ಫೋನ್ ಅಂದ್ಕೊಳ್ಳಿ, ಅದು ಅನ್ಬಾಕ್ಸಿಂಗ್ ವಿಡಿಯೋ ನೀವು ಶೂಟ್ ಮಾಡಿ ಆಮೇಲೆ ಅದ್ರ ಬಗ್ಗೆ ರಿವ್ಯೂ ಮಾಡಿ. ಹೇಗೆಂದರೆ ಅದು ಎಷ್ಟು ಅಮೌಂಟಲ್ಲಿ ನಿಮ್ಗೆ ಸಿಕ್ತು, ಅದ್ರ ಕ್ಯಾಮ್ರಾ ಹೇಗಿದೆ, ಎಷ್ಟು ಮೆಗಾ ಪಿಕ್ಸೆಲ್ ಇದೆ, ಈಗ ಫ್ರಂಟ್ ಹೇಗಿದೆ, ಬ್ಯಾಕ್ ಹೇಗಿದೆ, ರ್ಯಾಮ್ ಎಷ್ಟು, ಓಕೆ, ಅದನ್ನು ಯೂಸ್ ಮಾಡೋ ಪ್ರೊಸೆಸರ್ ಎಷ್ಟು, ಬ್ಯಾಟರಿ ಯಾವುದಿದೆ, ಬ್ಯಾಟರಿ ಬ್ಯಾಕಪ್ ಎಷ್ಟು, ಓಕೆ, ನೀವು ಅದರ ಬ್ಯಾಕಪ್ ಎಷ್ಟು ಗಂಟೆವರೆಗೂ ಬರುತ್ತೆ. ಓಕೆ, ಇದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಥರ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದರೆ ತುಂಬ ಜನ ಸರ್ಚ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾರೋ ನೀವು ತೊಗೊಂಡ್ರೆ ಅಂದ್ಕೊಳ್ಳಿ ಒಂದು ಐಫೋನ್ ತುಂಬ ಜನ ಸರ್ಚ್ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮ ವಿಡಿಯೋ ರೀಚ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯೂಸ್ ಆಗುತ್ತೆ, ಅವ್ರು ಆರಾಮಾಗಿ ಬಾಯ್ ಮಾಡ್ಬೋದು. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಿಮಗೆ ಲಿಂಕ್ ಹಾಕೋದ್ರಿಂದ ನಿಮ್ಗೆ ಏನೂ ಅಮೌಂಟ್ ಸಿಗೋಲ್ಲ. ಏನಕ್ಕಂದರೆ ನಿಮ್ಗೆ ಅಪ್ಲೇಟ್ ಒಂದು ಅರ್ನಿಂಗ್ ಇರುತ್ತಲ್ಲ, 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ ಆ್ಯಕ್ಟಿವ್ ಆಗುತ್ತೆ ಅಪ್ಲೇಟ್ ಶಾಪಿಂಗ್. ಅಲ್ಲಿ ನಿಮ್ಗೆ ಏನಾಗಲ್ಲ. ಬಟ್ ಒಂದೇನಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ, ವ್ಯೂಸು ಗ್ರೋ ಆಗುತ್ತೆ, ವಾಚ್ ಟೈಮ್ ಗ್ರೋ ಆಗುತ್ತೆ. ಇದರಿಂದ ನಿಮ್ದು ಏನಾಗುತ್ತೆ ಅಂದರೆ ಚಾನಲ್ ಮಾನಿಟೈಸ್ ಆಗುತ್ತೆ. ಓಕೆ, ಈ ರೀತಿ ನೀವು ಒಂದು ಅಮೌಂಟ್ನ ಅರ್ನ್ ಮಾಡ್ಬೋದು. ಓಕೆ, ನಿಮಗೆ 10,000 ಸಬ್ಸ್ಕ್ರೈಬರ್ಸ್ ಏನಾದರೂ ಕಂಪ್ಲೀಟ್ ಆದರೆ ಆಟೋಮೆಟಿಕ್ಕಾಗಿ ನಿಮಗೆ ಅಮೆಝಾನ್ ಅಪ್ಲೇಟ್ ಶಾಪ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ್ಯಾವ ನೀವು ಮಟೀರಿಯಲ್ ತೊಗೊತೀರ ಅದರ ಒಂದು ಲಿಂಕ್ ಆ್ಯಡ್ ಮಾಡಿದ್ರೆ ಡೈರೆಕ್ಟಾಗಿ ಯಾರಾದರೂ ಆ ಲಿಂಕಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಂತಿಷ್ಟು ಅಮೌಂಟ್ ನಿಮಗೆ ಕಮಿಷನ್ ಸಿಗುತ್ತೆ. ಆ ಕಮಿಷನ್ ನಿಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಇವಾಗಿನ ಕಾಲದಲ್ಲಿ, ಇವಾಗಿನ ಒಂದು 2026 ಸಮಯದಲ್ಲಿ ತುಂಬ ಜನ ಯೂಟ್ಯೂಬ್ ಅರ್ನಿಂಗ್ಗಿಂತ ಜಾಸ್ತಿನೇ ಅಪ್ಲೇಟ್ ಅಕೌಂಟಿಂದ ಅಮೌಂಟ್ನ ಅರ್ನ್ ಮಾಡ್ತಿದ್ದಾರೆ. ಓಕೆ, ಯೂಟ್ಯೂಬ್ನ 10,000 ಬಂದರೆ ಅದೇ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿ ಅದರ ಅಪ್ಲೇಟ್ ಲಿಂಕ್ ಹಾಕೋದ್ರಿಂದ ಅವ್ರು ಆಲ್ಮೋಸ್ಟ್ 1 ಲ್ಯಾಕ್ವರೆಗೂ ಅಮೌಂಟ್ನ ಗಳಿಸಿರ್ತಾರೆ. ತುಂಬ ಎಕ್ಸಾಂಪಲ್ ಇದೆ ಇದರಲ್ಲಿ ನೋಡ್ಬೋದು ಯೂಟ್ಯೂಬಲ್ಲಿ. ಓಕೆ, ಇದಕ್ಕೆ ಹೇಳ್ತಾರೆ ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ಇಶ್ಯೂ, ಒಂದು ಬೇಸಿಕ್ ಇಶ್ಯೂ. ಯಾರೆಲ್ಲ ರೆಗ್ಯುಲರಾಗಿ ಏನಾದ್ರು ಆನ್ಲೈನ್ ಅರ್ನಿಂಗ್ ಯಾರಾದರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ರೆ ಅವ್ರು ಏನು ಮಾಡಿ ಅಂದರೆ ನೀವು ಯಾವ ಪ್ರಾಡಕ್ಟ್ನ ತೊಗೋತೀರ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ. ಇನ್ ಕೇಸ್ ಬಟ್ಟೆ ಆದರೆ ಅದು ಬಟ್ಟೆ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಅದು ಹೇಗೆ ವಾಶ್ ಮಾಡ್ಬೋದು, ಪ್ರಿಂಟ್ ಹೇಗಿದೆ. ಓಕೆ, ಆಮೇಲೆ ನೀವು ವೇರ್ ಮಾಡಿದ ತಕ್ಷಣ ಕಂಫರ್ಟ್ ಆಗಿದೆ ಇಲ್ಲೋ, ಈ ಥರ ಒಂದು ನೀವು ರಿವ್ಯೂ ವಿಡಿಯೋನ ಮಾಡ್ಬೋದು. ನೀವು ಹಾಕೊಂಡ್ಬಿಟ್ಟು ಸಹಿತ ನೀವು ಅದನ್ನ ತೋರಿಸ್ಬೋದು. ಓಕೆ, ಈ ಥರ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಳ್ಳಿ ಅದ್ರ ರಿವ್ಯೂ ಮಾಡಿ, ಕರೆಕ್ಟಾಗಿ ಒಂದು ವಿಡಿಯೋನ ಶೂಟ್ ಮಾಡಿ, ಎಡಿಟ್ ಮಾಡಿ, ಒಳ್ಳೆ ಆಡಿಯೋನ ಕೊಡಿ. ಅದನ್ನು ಯೂಟ್ಯೂಬಲ್ಲಿ ನೀವು ನಿಮ್ಮದೊಂದು ಚಾನಲಲ್ಲಿ ನೀವು ಏನು ಮಾಡಿ ಅಂದರೆ ಅದನ್ನ ಅಪ್ಲೋಡ್ ಮಾಡಿ. ಅದರಿಂದ ಸ್ವಲ್ಪನೇ ಒಂದು ಚಾನಲ್ ಗ್ರೋ ಆಗುತ್ತೆ. ಮಿನಿಮಮ್ 3 to 6 ಮಂತ್ ನೀವು ಚೆನ್ನಾಗಿ ವರ್ಕ್ ಮಾಡಿದರೆ ನಿಮ್ಮ ಚಾನಲ್ ಖಂಡಿತವಾಗಿಯೂ ಮಾನಿಟೈಸ್ ಆಗೇ ಆಗುತ್ತೆ. ಅದರಿಂದ ಸ್ವಲ್ಪ ನೀವು ದುಡ್ಡು ಗಳಿಸ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಯಾರೆಲ್ಲ ಆನ್ಲೈನ್ ಜಾಸ್ತಿ ಶಾಪಿಂಗ್ ಮಾಡ್ತಿದ್ರೆ ಅವ್ರಿಗೆ ಈ ಒಂದು ನಿಶ್ ಏನಿದೆ, ರಿವ್ಯೂ ನಿಶ್. ಓಕೆ, ನೀವು ಏನು ಬೇಕಾದರೂ ಮಾಡ್ಬೋದು. ಹೌಸ್ ವೈಫ್ ಆಗಿದ್ರೆ ನೀವು ಕುಕ್ವೇರಿಂದನೂ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ? 2026ರಲ್ಲಿ ಆಲ್ಮೋಸ್ಟ್ ಕ್ಲಿಕ್ ಆಗೇ ಆಗುತ್ತೆ. ಓಕೆ, ಬೇಗನೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಒಳ್ಳೆ ರೀತಿನ ವರ್ಕ್ ಮಾಡಿ. ಓಕೆ, ಈ ನಿಶ್ ಯೂಸ್ ಮಾಡ್ಕೊಂಡ್ಬಿಟ್ಟು ಗ್ರೋ ಆಗಿ. ಓಕೆ, ಅರ್ಥ ಆಯ್ತಲ್ಲ? ಇನ್ ಕೇಸ್ ನಾನು ಈ ಒಂದು
ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿಲ್ಲ, ಒಂದು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ಏನು ಮಾಡಿ ಅಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಆ ಒಂದು ಟಾಪಿಕ್ ಮೇಲೆ ಕಮೆಂಟ್ ಮಾಡಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಬಟ್ ನಾನು ಒಂದು ಟ್ಯಾಗ್ಲೈನ್ ಏನಂದರೆ ಕ್ವಾಲಿಟಿ ಓವರ್ ಕ್ವಾಂಟಿಟಿ, ಇದನ್ನು ಮಾತ್ರ ಫಾಲೋ ಮಾಡಿ. ಓಕೆ, ಮತ್ತೆ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.